ಟಿವಿಗೆ ಸ್ವಾಗತ. ವೀಕ್ಷಕರೇ, ನಟಿ ಸೌಂದರ್ಯ ನಿಮಗೆಲ್ಲರಿಗೂ ಗೊತ್ತಿರುವ ಹಾಗೆ ತನ್ನ ಹೆಸರಿಗೆ ತಕ್ಕಂತೆ ಸೌಂದರ್ಯವತಿ ಆಗಿದ್ದಳು. ಭಾರತೀಯ ಚಿತ್ರರಂಗ ಕಂಡ ಅಪರೂಪದ ಪ್ರತಿಭೆ. 1992ರಲ್ಲಿ ಗಂಧರ್ವ ಚಿತ್ರದ ಮೂಲಕ ಸ್ಯಾಂಡಲ್ವುಡ್ಗೆ ಸೌಂದರ್ಯ ಎಂಟ್ರಿ ಕೊಡುತ್ತಾರೆ. ಆನಂತರ ಪರಭಾಷೆಗೂ ಕಾಲಿಡುತ್ತಾರೆ. ನಂತರದ ದಿನಗಳಲ್ಲಿ ಪಂಚಭಾಷಾ ತಾರೆಯಾಗಿ ಮಿಂಚುತ್ತಾರೆ. ಭಾರತೀಯ ಚಿತ್ರರಂಗದಲ್ಲಿ ಸೌಂದರ್ಯ ನಟಿಯಾಗಿ ಕೆಲಸ ಮಾಡಿರುವುದು ಕೇವಲ 12 ವರ್ಷ. ವಿಮಾನ ಅಪಘಾತದಲ್ಲಿ ಚಿಕ್ಕ ವಯಸ್ಸಿನಲ್ಲೇ ವಿಧಿವಶರಾಗುತ್ತಾರೆ. ಚಿತ್ರರಂಗದಲ್ಲಿ ಸೌಂದರ್ಯ ಕೆಲಸ ಮಾಡಿದ್ದು 12 ವರ್ಷವಾದರೂ ಅವರು ಮಾಡಿರುವ ಸಾಧನೆಗಳು ಒಂದೆರಡಲ್ಲ. 1976ರಲ್ಲಿ ಕೋಲಾರದ ಮುಳಬಾಗಿಲಿನಲ್ಲಿ ಜನಿಸುತ್ತಾರೆ. ತಂದೆ ಉದ್ಯಮಿ ಮತ್ತು ಚಿತ್ರ ನಿರ್ಮಾಪಕ KS ಸತ್ಯನಾರಾಯಣ. ಚಿತ್ರರಂಗದಲ್ಲಿನ ಆಸಕ್ತಿಯಿಂದ MBBS ವಿದ್ಯಾಭ್ಯಾಸಕ್ಕೆ ವಿದಾಯ ಹೇಳಿ ಚಿತ್ರರಂಗದಲ್ಲಿ ಪೂರ್ಣ ಪ್ರಮಾಣದಲ್ಲಿ ತೊಡಗಿಸಿಕೊಂಡವರು. 1992ರಲ್ಲಿ ತೆರೆ ಕಂಡ ಕನ್ನಡದ ಗಂಧರ್ವ ಚಿತ್ರದಿಂದ ಸಿನಿ ಪಯಣ ಆರಂಭ ಮಾಡುತ್ತಾರೆ. ನಂತರದ ದಿನಗಳಲ್ಲಿ ತೆಲುಗು ಚಿತ್ರರಂಗಕ್ಕೆ ಹೋದ ಸೌಂದರ್ಯ ಅಲ್ಲಿ ಅಭೂತಪೂರ್ವವಾದಂತಹ ಯಶಸ್ಸನ್ನು ಪಡೆಯುತ್ತಾರೆ. ಆಧುನಿಕ ಮಹಾನಟಿ ಸಾವಿತ್ರಿ ಎಂದೇ ಖ್ಯಾತಿಯನ್ನು ಪಡೆಯುತ್ತಾರೆ ಸೌಂದರ್ಯ. ದಕ್ಷಿಣ ಚಿತ್ರರಂಗದ ಎಲ್ಲ ಟಾಪ್ ನಿರ್ದೇಶಕರೊಂದಿಗೆ ಮತ್ತು ನಟರೊಂದಿಗೆ ಕಾರ್ಯನಿರ್ವಹಿಸಿದ ಸೌಂದರ್ಯ ತಮ್ಮ 12 ವರ್ಷದ ಸಿನಿ ಪಯಣದಲ್ಲಿ ಸುಮಾರು 120ಕ್ಕೂ ಹೆಚ್ಚು ಚಿತ್ರಗಳಲ್ಲಿ ನಟನೆ ಮಾಡುತ್ತಾರೆ. ಕನ್ನಡ ಚಿತ್ರದಿಂದ ಸಿನಿರಂಗ ಪ್ರವೇಶ ಮಾಡಿದ್ದ ಸೌಂದರ್ಯರ ಕೊನೆಯ ಚಿತ್ರವು ಕನ್ನಡದ ಆಪ್ತ ಮಿತ್ರ ಆಗಿದ್ದು ಕಾಕತಾಳೀಯವಾಗಿತ್ತು. ತಮ್ಮ ಬಾಲ್ಯದ ಗೆಳೆಯ ಮತ್ತು ಸಾಫ್ಟ್ವೇರ್ ಇಂಜಿನಿಯರ್ GS ರಘು ಅವರನ್ನ ವಿವಾಹವಾಗಿದ್ದ ಸೌಂದರ್ಯ 2004ರಲ್ಲಿ ಭಾರತೀಯ ಜನತಾ ಪಕ್ಷಕ್ಕೆ ಸೇರಿದ್ದರು. ಸಹ ನಟಿ ಮತ್ತು ಗೆಳತಿ ವಿಜಯ ಶಾಂತಿಯೊಂದಿಗೆ ಸೇರಿ ಆಂಧ್ರದಲ್ಲಿ ಲಾಲಕೃಷ್ಣ ಅಡ್ವಾಣಿಯವರ 2 ಆಂದೋಲನಗಳನ್ನು ಆಯೋಜನೆ ಮಾಡಿದ್ದರು. ಸೌಂದರ್ಯ ಅವರು ಕನ್ನಡದಲ್ಲಿ 1992ರಲ್ಲಿ ಗಂಧರ್ವ, ನನ್ನ ತಂಗಿ, ಬಾ ನನ್ನ ಪ್ರೀತಿಸು, ರಾಜಾದಿರಾಜ ಸಿನಿಮಾಗಳಲ್ಲಿ ನಟಿಸಿದ ಮೇಲೆ ಮರು ವರ್ಷವೇ ಅವರಿಗೆ ತೆಲುಗು ಚಿತ್ರರಂಗದಿಂದ ಕರೆಗಳ ಸುರಿಮಳೆಯೇ ಬರುತ್ತದೆ. 1 ವರ್ಷಕ್ಕೆ ಅವರಿಗೆ ಯಾವ ಮಟ್ಟಕ್ಕೆ ಬೇಡಿಕೆ ಹೆಚ್ಚಾಯಿತೆಂದರೆ 1993ರಲ್ಲಿ ಅವರ 9 ತೆಲುಗು, 1 ತಮಿಳು, 1 ಕನ್ನಡ ಸೇರಿ ಒಟ್ಟು 11 ಸಿನಿಮಾಗಳು ತೆರೆಗೆ ಬರುತ್ತವೆ. ಇನ್ನು 1995ರಲ್ಲಿ 12 ತೆಲುಗು, 2 ತಮಿಳು ಸಿನಿಮಾಗಳಲ್ಲಿ ಸೌಂದರ್ಯ ನಟಿಸಿದ್ದರು. ತೆಲುಗು ಚಿತ್ರರಂಗದಲ್ಲಿ ಸೌಂದರ್ಯ ಅವರ ಬೇಡಿಕೆ ಎಷ್ಟಿತ್ತೆಂದರೆ 12 ವರ್ಷಗಳಲ್ಲಿ ಅವರು ಸುಮಾರು 85ಕ್ಕೂ ಅಧಿಕ ತೆಲುಗು ಸಿನಿಮಾಗಳಲ್ಲಿ ನಟನೆ ಮಾಡಿದ್ದರು. ಚಿರಂಜೀವಿ, ವಿಕ್ಟರಿ ವೆಂಕಟೇಶ್, ನಾಗಾರ್ಜುನ, ಮೋಹನ್ ಬಾಬು ಅವರಂತಹ ಸ್ಟಾರ್ ನಟರ ಜೊತೆಗೆ ಸಾಲು ಸಾಲು ಸಿನಿಮಾಗಳಲ್ಲಿ ನಟನೆ ಮಾಡಿದ್ದರು. ಕನ್ನಡ, ತಮಿಳು, ಹಿಂದಿಯಲ್ಲಿ ಒಟ್ಟು 30ಕ್ಕೂ ಅಧಿಕ ಸಿನಿಮಾಗಳಲ್ಲಿ ನಟನೆ ಮಾಡಿದ್ದಾರೆ. ಅತ್ಯುತ್ತಮ ನಟಿಯಾಗಿ ಗುರುತಿಸಿಕೊಂಡಿದ್ದ ಸೌಂದರ್ಯ ಅವರಿಗೆ ಹಲವು ಪ್ರಶಸ್ತಿಗಳ ಸುರಿಮಳೆಯೇ ಬಂದಿದ್ದವು. 1995ರಲ್ಲಿ ತೆರೆ ಕಂಡ ಅಮೋರು ಸಿನಿಮಾದ ನಟನೆಗಾಗಿ ಫಿಲ್ಮ್ ಫೇರ್ ಪ್ರಶಸ್ತಿ ಸಿಕ್ಕಿತ್ತು. ಅದಾದ ನಂತರ ಒಟ್ಟು 6 ಬಾರಿ ಫಿಲ್ಮ್ ಫೇರ್ ಪ್ರಶಸ್ತಿಗೆ ಭಾಜನರಾಗಿದ್ದರು ಸೌಂದರ್ಯ. ತೆಲುಗು ಚಿತ್ರರಂಗದ ಪ್ರತಿಷ್ಠಿತ ನಂದಿ ಪ್ರಶಸ್ತಿಯು 1996ರಲ್ಲಿ ಪವಿತ್ರ ಬಂಧಂ ನಟನೆಗಾಗಿ ಲಭಿಸಿತ್ತು. 2 ಬಾರಿ ನಂದಿ ಪ್ರಶಸ್ತಿಯನ್ನು ಸೌಂದರ್ಯ ಪಡೆದುಕೊಂಡಿದ್ದರು. ಕರ್ನಾಟಕ ಸರ್ಕಾರ ನೀಡುವ ಅತ್ಯುತ್ತಮ ನಟಿ ರಾಜ್ಯ ಪ್ರಶಸ್ತಿಯು ಸೌಂದರ್ಯ ಅವರಿಗೆ 2 ಬಾರಿ ಸಿಕ್ಕಿತ್ತು. ಸೌಂದರ್ಯ ಅವರೇ ನಿರ್ಮಾಣ ಮಾಡಿದ ದ್ವೀಪ ಚಿತ್ರಕ್ಕೆ ರಾಷ್ಟ್ರ ಪ್ರಶಸ್ತಿ ಕೂಡ ಸಿಕ್ಕಿತ್ತು. ಹೀಗೆ ಕಡಿಮೆ ಅವಧಿಯಲ್ಲಿ ಹಲವು ಸಿನಿಮಾಗಳಲ್ಲಿ ನಟಿಸುವುದರ ಜೊತೆಗೆ ಸಾಕಷ್ಟು ಪ್ರಶಸ್ತಿಗಳನ್ನು ಪಡೆದುಕೊಂಡಿದ್ದರು. ಕನ್ನಡದಲ್ಲಿ ಅವರು ನಟಿಸಿದ ಶ್ರೀ ಮಂಜುನಾಥ, ಸಿಪಾಯಿ, ಆಪ್ತ ಮಿತ್ರ, ದ್ವೀಪ ಸಿನಿಮಾಗಳನ್ನು ಇಂದಿಗೂ ಅಭಿಮಾನಿಗಳು ನೆನೆಸಿಕೊಳ್ಳುತ್ತಾ ಇರುತ್ತಾರೆ. ಅಂದ ಹಾಗೆ 2004ರ ಏಪ್ರಿಲ್ 17ರಂದು ವಿಮಾನ ಅಪಘಾತದಲ್ಲಿ ಸೌಂದರ್ಯ ಅವರು ನಿಧನರಾಗುತ್ತಾರೆ. ಅವರ ಕೊನೆಯ ಸಿನಿಮಾ ಆಪ್ತ ಮಿತ್ರವಾಗಿತ್ತು. ಅವರ ನಿಧನದ ನಂತರ ತೆರೆಗೆ ಬಂದಿತ್ತು. ಆ ಸಿನಿಮಾ ಹಲವು ದಾಖಲೆಗಳನ್ನೇ ಸೃಷ್ಟಿ ಮಾಡಿತ್ತು.
ನಟಿ ಸೌಂದರ್ಯ ತೆಲುಗು, ಕನ್ನಡ, ತಮಿಳು ಮತ್ತು ಮಲಯಾಳಂಗಳಲ್ಲಿ ಜನಪ್ರಿಯ ಚಲನಚಿತ್ರ ನಟಿಯಾಗಿ ಮಿಂಚಿದ್ದರು. ಬೆಂಗಳೂರಿನ ಬಳಿ ವಿಮಾನ ಅಪಘಾತದಲ್ಲಿ ಸಾಯುವವರೆಗೂ ಚಲನಚಿತ್ರಗಳಲ್ಲಿ ನಾಯಕಿಯಾಗಿ 12 ವರ್ಷಗಳ ಯಶಸ್ವಿ ವೃತ್ತಿ ಜೀವನವನ್ನು ಹೊಂದಿದ್ದರು. 100ಕ್ಕೂ ಹೆಚ್ಚು ಚಿತ್ರಗಳಲ್ಲಿ ನಟನೆ ಮಾಡಿದ್ದರು. ಹೈಸ್ಕೂಲ್ ಓದುತ್ತಿರುವಾಗಲೇ ಸೌಂದರ್ಯ ತಮ್ಮ ಮೊದಲ ಚಿತ್ರದಲ್ಲಿ ನಟನೆ ಮಾಡಿದ್ದರು. ಸೌಂದರ್ಯ ಸಾಯುವವರೆಗೂ ತೆಲುಗು ಬೆಳ್ಳಿ ಪರದೆಯ ಮೇಲೆ ಆಳ್ವಿಕೆಯನ್ನು ನಡೆಸಿದ್ದರು. ಆಕೆಯ ವೃತ್ತಿ ಜೀವನದ ಪ್ರಮುಖ ಭಾಗವನ್ನು ಟಾಲಿವುಡ್ನಲ್ಲಿ ಕಳೆದರು ಮತ್ತು ಸೌಂದರ್ಯ ಆಂಧ್ರ ಪ್ರದೇಶದಲ್ಲಿ ಸಾಕಷ್ಟು ಹೆಸರನ್ನು ಪಡೆದಿದ್ದರು. ಅತ್ಯುತ್ತಮ ನಟಿಯಾದಂತಹ ಸೌಂದರ್ಯ ಏಪ್ರಿಲ್ 17, 2004ರಂದು ಬೆಂಗಳೂರಿನ ಬಳಿ ವಿಮಾನ ಅಪಘಾತದಲ್ಲಿ ಸಾವನ್ನು ಅಪ್ಪುತ್ತಾರೆ. ವಿಮಾನ ಟೇಕ್ ಆಫ್ ಆದ ತಕ್ಷಣ ಬೆಂಕಿ ಹೊತ್ತಿಕೊಳ್ಳುತ್ತದೆ. ಭಾರತೀಯ ಜನತಾ ಪಕ್ಷದ ಚುನಾವಣಾ ಪ್ರಚಾರಕ್ಕಾಗಿ ಆಂಧ್ರ ಪ್ರದೇಶಕ್ಕೆ ತೆರಳುತ್ತಾ ಇದ್ದರು. ಆಕೆಯ ಸಹೋದರ ಕನ್ನಡ ಚಿತ್ರಗಳ ನಿರ್ಮಾಪಕ ಅಮರನಾಥ್ ಕೂಡ ಅಪಘಾತದಲ್ಲಿ ಸಾವನ್ನು ಅಪ್ಪಿದ್ದಾರೆ. ಇಂತಹ ಅತ್ಯುತ್ತಮವಾದಂತಹ ನಟಿಯನ್ನು ಕಳೆದುಕೊಂಡಿದ್ದು ದುಃಖದ ಸಂಗತಿಯಾಗಿದೆ. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ BN TV. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇದು ನಿಮ್ಮ ಧ್ವನಿ.